ನನಗೆ ಹೀಲಿ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಗುರುಗಳಾದ ದಿನೇಶ್ ಗುರುಜಿ ಅವರು. ಅವರು ನನ್ಗೆ ತುಂಬಾನೇ ಇಮ್ಯುನಿಟಿ ಪ್ರಾಬ್ಲಮ್ ಆಗಿ ತುಂಬಾನೇ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟಿತ್ತು. ಯಾವ ಲೆವೆಲ್ಗೆ ಅಂತಂದ್ರೆ ನಡೆಯಕ್ಕೂ ಆಗ್ತಾ ಇರ್ಲಿಲ್ಲ, ತುಂಬಾ ವೀಕ್ನೆಸ್ ಬಂದ್ಬಿಟ್ಟಿತ್ತು. ಅಷ್ಟು ಲೆವೆಲ್ಗೆ ನಂದೆಲ್ಲ ಪ್ರೋಟೀನ್ಸ್ ಇಮ್ಯುನಿಟಿ ಎಲ್ಲ ಫುಲ್ ಡೌನ್ ಆಗಿತ್ತು. ಅವ್ರ ಸಜೆಷನ್ ಮೇಲೆ ನಾನು ಅದನ್ನ ತಗೊಂಡೆ. ಅಂಜನಿ ವಿಷ್ಣು ಅವರು ಅದು ಹೇಗ್ ಯೂಸ್ ಮಾಡ್ಬೇಕು ಅಂತೆಲ್ಲ ನಂಗೆ ಸಜೆಷನ್ ಕೊಟ್ರು. ಈಗ 3 months ಇಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಇಷ್ಟು ಇಮ್ಯುನಿಟಿ ನನಗೆ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂತಂದ್ರೆ, ಮುಂಚೆ ನನಗೆ ನಿಂತು ಅಡ್ಗೆ ಮಾಡಕ್ಕೂ ಆಗ್ತಿರ್ಲಿಲ್ಲ, ಒಂದ್ ವಾಕ್ ಮಾಡಕ್ ಆಗ್ತಿರ್ಲಿಲ್ಲ. ಅಂತದ್ ಈಗ ನಾನ್ ಡ್ಯಾನ್ಸ್ ಕ್ಲಾಸ್ ಜಾಯ್ನ್ ಆಗಿ ನಾನ್ ಡ್ಯಾನ್ಸ್ ಮಾಡೋ ಲೆವೆಲ್ ನನಗೆ ಇಮ್ಯುನಿಟಿ ತುಂಬಾನೇ ಬಿಲ್ಡಪ್ ಆಗಿದೆ. ಮತ್ತೆ ಅಂಜನಿ ವಿಷ್ಣು ಅವ್ರು ಹೇಳ್ತಿದ್ರು, ನೀವ್ ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ನಿಮ್ ನೆಗೆಟಿವಿಟಿ ಕಡಿಮೆ ಆಗಿ ನಿಮಗ್ ಜನಗಳ ಸಂಪರ್ಕ ಕನೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಕ್ಚುಲಿ ಅಸ್ಟ್ರಾಲಜಿ ನಾ ಗುರುಜಿ ಹತ್ರ ಕಲ್ತಿದೀವಲ್ಲ, ನಿಮಗೆ ಇನ್ನೂ ಕನೆಕ್ಷನ್, ಜನದ ಕನೆಕ್ಟಿವಿಟಿ ತುಂಬಾ ಜಾಸ್ತಿ ಆಗುತ್ತೆ, ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರು. ಅದು ನಿಜವಾಗ್ಲೂ ನನಗೆ ಟ್ರೂ ಆಯ್ತು. ಅಂದ್ರೆ ನನ್ಗೆ ಏನೋ ಒಂದು ಅಚಾನಕ್ ಆಗಿ ಒಂದು ಸಂಪರ್ಕ ಆಗಿ ಒಂದು ಲೇಡೀಸ್ ಮಹಿಳಾ ಮಂಡಳಕ್ಕೆ ನಾನು ಜಾಯಿನ್ ಮಾಡ್ಕೊಂಡು ಅದರಲ್ಲಿ ಆಕ್ಚುಲಿ ನನ್ನ ಸೆಕ್ರೆಟರಿ ಕೂಡ ಮಾಡಿದ್ದಾರೆ. 3 months ಅಲ್ಲಿ ಇಷ್ಟೊಂದು ನನಗೆ ಫಿಸಿಕಲಿ ಮತ್ತೆ ಔಟ್ ಸೈಡ್ ಇಂದ ನನಗೆ ಎನರ್ಜಿ ಪಾಸಿಟಿವ್ ಆಗಿ ಎಲ್ಲಾ ರೀತಿಯಿಂದನೂ ಇಂಪ್ರೂವ್ಮೆಂಟ್ ಆಗಿದೆ. ಅದರಿಂದ ತುಂಬಾ ಕನೆಕ್ಟಿವಿಟಿನೂ ಆಗಿದೆ, ನನ್ನ ಬಾಡಿನಲ್ಲೂ ತುಂಬಾನೇ ಎನರ್ಜಿ ಲೆವೆಲ್ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಆಕ್ಟಿವ್ ಆಗಿ ಎಲ್ಲಾ ರೀತಿ ಅಲ್ಲಿ ವರ್ಕು ಮಾಡ್ತಾ ಇದ್ದೀನಿ, ಮನೇಲೂ ಮಾಡ್ತಾ ಇದ್ದೀನಿ. ಏನಾದ್ರೂ ಫಂಕ್ಷನ್ಸ್ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಅಂದ್ರೆ ಅದನ್ನು ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಟೈಮ್ ಕೊಟ್ಕೊಂಡು ಮಾಡೋ ಅಷ್ಟು ಕೇಪಬಿಲಿಟಿ ನನಗೆ ತುಂಬಾನೇ ಇಮ್ಯುನಿಟಿ ಬಿಲ್ಡಪ್ ಆಗಿದೆ ಇದರಿಂದ. ಏನೇನ್ ಪ್ರೋಗ್ರಾಮ್ ಯೂಸ್ ಮಾಡಿದ್ರಿ ಜ್ಯೋತಿ ಅವ್ರೆ? ನಾನ್ ಫಸ್ಟ್ ಗೋಲ್ಡ್ ಸೈಕಲ್ ಯೂಸ್ ಮಾಡಿದೀನಿ ಮ್ಯಾಮ್. ಆಮೇಲೆ ನೀವು ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರಿ, ನಿಮ್ ಬಾಡಿಗೆ ನಿಮ್ಗೆ ಏನ್ ಬೇಕು ಅಂತ ಹೇಳ್ಬಿಟ್ಟು ಬ್ಲೂ ಆಪ್ ಅಲ್ಲಿ ನೀವು ಅನಲೈಸ್ ಮಾಡಿದ್ರೆ ನಿಮಗೆ ಅದು ತೋರಿಸುತ್ತೆ, ಅದನ್ನ ಯೂಸ್ ಮಾಡ್ತಾ ಹೋಗಿ ಅಂತ ಹೇಳಿದ್ರಿ. ಅದೇ ನಿಮಗೆ ಕರೆಕ್ಟ್ ಆಗಿ ನಿಮ್ಗೆ ಏನ್ ಬೇಕನ್ನೋದು ಹೇಳಿರುತ್ತೆ ಅಂತ ಹೇಳಿದ್ರಿ. ನಾನು ಕಂಟಿನ್ಯೂ ಆಗಿ ಬ್ಲೂ ಆಪ್ ಅಲ್ಲಿ ಅನಲೈಸ್ ಮಾಡ್ತೀನಿ, ಅದೇನ್ ಪ್ರೋಗ್ರಾಮ್ ತೋರಿಸುತ್ತೆ ಅದನ್ನ ರನ್ ಮಾಡ್ತೀನಿ. ಮತ್ತೆ ಕಂಪ್ಲೀಟ್ ಆದ್ಮೇಲೆ ಬ್ಲೂ ಆಪ್ ಅಲ್ಲಿ ಅನಲೈಸ್ ಮಾಡ್ಕೊಂಡು ಮತ್ತೆ ಅದನ್ನೇ ಪ್ರೋಗ್ರಾಮ್ಸ್ ನ ರನ್ ಮಾಡ್ತೀನಿ. ಅಂದ್ರೆ ನಮ್ಗೆ ಏನೇನ್ ಡಿಫಿಷಿಯನ್ಸ್ ಇದೆ ಅದೇ ಅನಲೈಸ್ ಮಾಡುತ್ತಲ್ಲ, ಅದ್ರ ಪ್ರಕಾರನೇ ಎಲ್ಲಾ ಪ್ರೋಗ್ರಾಮ್ಸ್ ನಾನು ರನ್ ಮಾಡ್ತಾ ಇದ್ದೀನಿ ಮೇಡಮ್.